ಸೈಟ್ ಅಕ್ರಮ ಹಂಚಿಕೆಯ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬಿಜೆಪಿಯಿಂದ ಮೂಡ ಹಗರಣದ ದಾಖಲೆ ಬಿಡುಗಡೆ. ಬಿಜೆಪಿ ನಾಯಕ ಎನ್ ರವಿಕುಮಾರ್ರಿಂದ ದಾಖಲೆ ರಿಲೀಸ್. ಮೂಡ ಸೈಟ್ ಅಕ್ರಮ ಹಂಚಿಕೆ, ಬಿಜೆಪಿಯಿಂದ ಮೂಡ ಹಗರಣದ ದಾಖಲೆ ಬಿಡುಗಡೆ ಆಗಿರುವಂತದ್ದು. ಬಿಜೆಪಿ ನಾಯಕ ಎನ್ ರವಿಕುಮಾರ್ರಿಂದ ದಾಖಲೆ ರಿಲೀಸ್. ಬೆಂಗಳೂರಿನಲ್ಲಿ ಎನ್ ರವಿಕುಮಾರ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಮೂಡದಲ್ಲಿ 10,000 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ಆಗಿರುವಂಥದ್ದು. ಮೂಡ ಹಗರಣವನ್ನ ಸಿಬಿಐಗೆ ವಹಿಸಬೇಕು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಸಿಎಂಗೆ ಒಂದು ಕಾನೂನು, ಜನರಿಗೆ ಇನ್ನೊಂದು ಕಾನೂನಾ? ಅಧಿಕಾರಿಗಳು ತಪ್ಪು ಮಾಡಿದ್ರೆ ಕ್ರಮ ತೆಗೆದುಕೊಳ್ಳಿ ಎಂದು ಒತ್ತಾಯ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿವೇಶನದ ವಾಪಸ್ ಕೊಡಬೇಕಿತ್ತು. ಸಿದ್ದರಾಮಯ್ಯನವರಿಗೆ ಒಂದು ಕಾನೂನು, ಜನರಿಗೊಂದು ಕಾನೂನಾ? ಈ ರೀತಿ ಪ್ರಶ್ನೆ ಮಾಡ್ತಾ ಇರುವಂತದ್ದು. ರಾಜ್ಯದ ಉಳಿದವರಿಗೆ ಇನ್ನೊಂದು ಕಾನೂನು ಇದೆಯಾ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಬೇರೆ ಕಾನೂನು, ಬೇರೆ ಸಾಮಾನ್ಯ ಜನರಿಗೆ ಒಂದು ಕಾನೂನಾ? ಮೈಸೂರಿನಲ್ಲಿ ಅರ್ಜಿ ಹಾಕಿದ 77 ಎರಡನೇ ಅಂಬೇಡ್ಕರ್ ತಾವೆಂದು ಹೇಳ್ಕೊಳ್ತಿದ್ದಾರೆ. ಎರಡನೇ ದೇವರಾಜ್ ಅರಸು ತಾವೇ ಎನ್ನುವ ಸಿದ್ದರಾಮಯ್ಯನವರು 14 ಸೈಟ್ ವಾಪಸ್ ಕೊಡ್ತಾರ? ಆಗಿದ್ರೆ ಇವತ್ತು ಬಹಳ ಗಂಭೀರವಾಗಿ ಚರ್ಚೆ ಆಗ್ತಿರೋದೇನು ಅಂದ್ರೆ, ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ, ವಿಶ್ವವಿಖ್ಯಾತ ದಸರಾ ನಡೀತಾ ಇರತಕ್ಕಂತ ಸ್ಥಳ ಮೈಸೂರಿನಲ್ಲಿ ಮೂಡ ಸೈಟ್ಗಳ ಹಗರಣ, ಮೂಡ ಸೈಟ್ಗಳ ಅಕ್ರಮ ವಿತರಣೆ ಕುರಿತಂತೆ ಇಡೀ ದೇಶದಾದ್ಯಂತ ಚರ್ಚೆ ನಡೀತಾ ಇದೆ. ಈ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರಗಳನ್ನು ರಚನೆ ಮಾಡಿರ್ತಕ್ಕಂಥ ಉದ್ದೇಶನೇ ನಗರದಲ್ಲಿರ್ತಕ್ಕಂಥ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಬಹಳ ಸರಳವಾಗಿ ಸೈಟ್ಗಳು ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಿತು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನ್ ನಡೀತಾ ಇದೆ ಅನ್ನುವಂಥ ವಿಷಯ ಕುರಿತು ನಾವು ಬೆಂಗಳೂರಿಂದ ಮೈಸೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನ ಮಾಡಿದ್ದೇವೆ. ಅಕ್ರಮ ಏನ್ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಕೆಲವು ಅಂಶಗಳನ್ನ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದೆ. ಕಾಲ ಬದಲಾದಂತೆ, ಪರಿಸ್ಥಿತಿ ಬದಲಾವಂತೆ ನೀತಿಗಳು ಕೂಡ ಬದಲಾಗ್ತವೆ. 2009ರಲ್ಲಿ 60-40 ಸೈಟು ಹಂಚಿಕೆ ನೀತಿ ಇತ್ತು. ಜಾಯಿಂಟ್ ವೆಂಚರ್, ಅದು ಏನು ಬಡಾವಣೆಗಳನ್ನು ನಿರ್ಮಾಣ ಮಾಡ್ತೀವಿ, ಆ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ 2009ರಲ್ಲಿ 60-40 ಅನುಪಾತ ಇತ್ತು. 60-40 ತೆಗೆದುಕೊಂಡು ಬಂದಾಗ ರೈತರು ಮುಂದೆ ಬರಲಿಲ್ಲ. ಬಡಾವಣೆಯನ್ನ ನಿರ್ಮಾಣ ಮಾಡಬೇಕು ಅಂತ ನಗರಾಭಿವೃದ್ಧಿಯ ಈ ಒಂದು ಪಾಲಿಸಿಗೆ ರೈತರು ಮುಂದೆ ಬರಲಿಲ್ಲ. ತಮ್ಮ ಜಮೀನುಗಳನ್ನ ಕೊಡೋದಕ್ಕೆ ಅವರು ಮುಂದೆ ಬರಲಿಲ್ಲ. ಅಧಿಕಾರಿಗಳು ಕೂಡ ಉತ್ಸಾಹವನ್ನ ತೋರಿಸಲಿಲ್ಲ. ಅದಕ್ಕೆ 2015ರಲ್ಲಿ ಇದನ್ನ 50-50 ಮಾಡಬೇಕು ಅನ್ನುವಂಥದ್ದನ್ನ ತೆಗೆದುಕೊಂಡು ಬಂದು, ಈ 50-50ರ ಅನುಪಾತ ಏನಿದೆ 2009ರದ ನಂತರ ಏನ್ ಬಡಾವಣೆಗಳು ರಚನೆ ಆಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಲಿಸಿಯನ್ನ ಮಾಡ್ತಾರೆ. 2009ರ ನಂತರದ ಬಡಾವಣೆಗಳು ಏನ್ ನಿರ್ಮಾಣ ಆಗತ್ತೆ ಅದು ಸಂಬಂಧಪಟ್ಟಂತೆ. ಆದ್ರೆ 14/9/2020 ಸಭೆಯಲ್ಲಿ ನಿಯಮಬಾಹಿರವಾಗಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸದೆ ಬಡಾವಣೆ ನಿರ್ಮಾಣಕ್ಕಾಗಿ ಬಳಸಿಕೊಂಡಿದ್ದರೆ
ಹಾಗೂ ಈ ಜಮೀನುಗಳಿಗೆ ಪರಿಹಾರ ನೀಡದೇ ಇದ್ದರೆ 50-50 ಅನುಪಾತದಲ್ಲಿ